ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. 20/30 BDA ಆಂಜನಾಪುರ 8 ಬ್ಲಾಕು ಬ್ಯಾಂಗ್ಳೂರು. ಈಸ್ಟ್ ಗೇಟು, ಈಸ್ಟ್ ಮೇನ್ ಡೋರು, ಡ್ಯೂಪ್ಲೆಕ್ಸ್ ಮನೆ. ಇದು ಲಕ್ಸುರಿ ಲ್ಯಾವಿಶ್ ಮನೆ. ಎಷ್ಟೋ ಮನೆ ವೀಡಿಯೋಗಳು ಮಾಡಿದ್ದೀನಿ. ಇದು ಲಕ್ಸುರಿ ಲ್ಯಾವಿಶ್ ಆಗಿ ಈಸ್ಟ್ ಫೇಸ್ಗೆ ಈಸ್ಟ್ ಕೊಟ್ಟಿರೋದು ನೆಕ್ಸ್ಟ್ ಲೆವೆಲ್ಲು. ಕಾರ್ನರ್ ಸೆಕೆಂಡ್ ಬರುತ್ತೆ. ಕಾರ್ನರು ಇದು ಸೆಕೆಂಡ್ ಬಿಲ್ಡಿಂಗು. ಓಕೆ, ಫ್ರಂಟ್ ಎಲಿವೇಶನ್ ನೋಡಿದ್ದೀರಾ. 25 ಅಡಿ ವೈಡ್ ರಸ್ತೆ, ಇದು ಬಂದು 40 ಅಡಿ ರಸ್ತೆ. ಆ ಕಡೆ 60 ಫೀಟ್ ರೋಡ್ ಬರುತ್ತೆ. ಮನೆ ಮಾತ್ರ ಕಳೆದೋಗ್ತೀರಾ, ಕೊನೆವರೆಗೂ ನೋಡ್ತಾ ಇರಿ. ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಎಲ್ಲ ಹೊಸ ಪ್ಲ್ಯಾನಿಂಗಲ್ಲಿ ಮಾಡಿರುತ್ತದ್ದು. CNC ಗೇಟ್ ಕೊಟ್ಟಿದ್ದಾರೆ, CNC ಕಟ್ಟಿಂಗ್ ಗೇಟ್ ಕೊಟ್ಟಿದ್ದಾರೆ, MS ಗೇಟ್. ಅದು ಒಳಗಡೆ ಹೋಗೋಣ. ಗುರುಗಳ ಇಲ್ಲಿ ನೋಡಿ, ಬೋರ್ವೆಲ್ ಇದೆ, ಸಂಪ್ ಇದೆ, ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಮೀಟರ್, ಕಾವೇರಿ ಮೀಟರ್ನ ಕೊಟ್ಟಿದ್ದಾರೆ. ಎಕ್ಸೈಟ್ ಆಗಿದ್ದೀನಿ, ಸಾರಿ. ಮನೆ ತುಂಬ ಚೆನ್ನಾಗಿದೆ, ನೋಡ್ತಾ ಇರಿ. ಅದಕ್ಕೆ ಏನೇನು ಹೇಳ್ತಾ ಇದ್ದೀನಿ. ಫುಲ್ ಪಾರ್ಕಿಂಗ್ ಲೇಔಟು, 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. 2 ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ಗ್ಯಾಸ್ ಪ್ರಾವಿಷನ್ ಮತ್ತು MS ಗೇಟು ಸೇಫ್ಟಿಗೋಸ್ಕರ. ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಪಾಯಿಂಟು, ಆಮೇಲೆ EV ವೆಹಿಕಲ್ಸ್ಗಳಿದ್ದರೆ ಸರ್ಕ್ಯೂಟ್ಗಳು ಕೊಟ್ಟಿದ್ದಾರೆ, ಬೇಕಾದರೆ ಚಾರ್ಜ್ ಹಾಕ್ಕೋಬೋದು. ಫ್ಯೂಚರಲ್ಲಿ ರೂಮ್ ಏನಾದರೂ ಮಾಡ್ಕೊತೀನಿ ಅಂದರೆ 2 ಕಾಲಮ್ ಬಿಟ್ಟಿದ್ದಾರೆ, ಅಂದರೆ ಬೀಮ್ ಬಿಟ್ಟಿದ್ದಾರೆ, ನೀವು ರೂಮ್ನ ಮಾಡ್ಕೋಬಹುದು. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಲೇಔಟು ಚೆನ್ನಾಗಿದೆ. ಮೇಲೆ ತುಂಬ ಚೆನ್ನಾಗಿದೆ, ವೇಟ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಹಾಂ, SS ರೇಲಿಂಗ್ಸು, 304 ಗೇಜು ಜಿಂದಲ್ದು, 4 ಅಡಿ ವೈಡ್ ಸ್ಟೇರ್ ಕೇಸು, ಲಪೋತ್ರ ಆ್ಯಂಟಿಸೀಡ್ ಗ್ರಾನೈಟು. ಸ್ಲಿಪ್ಪರ್ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ. ಇದು ಪಾರ್ಕಿಂಗು ಮೇಲ್ಗಡೆಯಿಂದ. ಇಲ್ಲಿ ನೋಡ್ತಾ ಇದ್ದೀರಾ, ಸುತ್ತ 2/4 ಬೆಟರ್ ಫಿಟ್ ಟೈಲ್ಸ್ ಹಾಕಿದ್ದಾರೆ. PVC ಫಾಲ್ ಸೀಲಿಂಗ್ ಸಿಗುತ್ತೆ. ಸೇಮ್ 3.5 4 ಅಡಿ ವೈಡ್ ಆಗಿದೆ. ಇಲ್ಲಿ ಫ್ಲವರ್ ಪಾಟ್ ಏನಾದ್ರು ಇಟ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ವರಾಂಡ ಏನಿದೆಯಲ್ಲ 5/5 ಇದೆ, ತುಳಸಿ ಕಟ್ಟೆ ಎಲ್ಲ ಇಟ್ಕೋಬೋದು. ಟಫನ್ ಗ್ಲಾಸು, 12 mm SS ರೇಲಿಂಗ್ಸು. ಮೇಲಿಂದ ಕೆಳಗಡೆ ಸ್ಪಾಟ್ಲೈಟು, PVC ಫಾಲ್ ಸೀಲಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ. ಸರಿ, ಹಾಗಾದರೆ ಮೇನ್ ಡೋರ್ ತೋರಿಸ್ತಾ ಇದ್ದೀನಿ. ಈಸ್ಟ್ ಫೇಸ್ ಬರುತ್ತೆ. ಟೀ ಕುಡ್ಡು, ಹಿಚ್ಚಿಂಗ್ ಗ್ಲಾಸು, ಸಪೋರ್ಟೆಡು. ಫ್ಲೋರಿಂಗ್ ಬಂದು ಗ್ರಾನೈಟು, TV ಕ್ಯಾಬಿನೆಟ್ಟು, ವಾಲ್ ಕ್ಲೈನಿಂಗ್ ಎಲ್ಲ ಇಂಟೀರಿಯರ್ ವರ್ಕು, ಲ್ಯಾವಿಶ್ ಮನೆ ಇದು. ಇಂಟೀರಿಯರ್ಗಿಂತ ಮುಂಚೆ ಮೇನ್ ಡೋರ್ ತೋರಿಸ್ಬಿಡ್ತೀನಿ. ಬ್ರಾಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಮೇನ್ ಡೋರು. ಗೆಳೆಯರೆ, ಹಾಲಲ್ಲಿ TV ಕ್ಯಾಬಿನೆಟ್ಟು, ಎಲ್ಲ ಇಂಟೀರಿಯರ್ ವರ್ಕ್, ಚಾರ್ಕೋಲ್ ಶೀಟ್ ಆಗಲಿ, ಇದು 3D ಡಿಸೈನ್ ಗ್ಲಾಸಸ್ ಆಗಲಿ, ಮೇಲ್ಗಡೆ ಗೋಲ್ಡನ್ ಪ್ಯಾಟ್ರನ್ ಚೆನ್ನಾಗಿದೆ ಗುರು, ಸಖತ್ತಾಗಿದೆ. ಇಲ್ಲಿ POP ಫಾಲ್ಸ್ ಸೀಲಿಂಗು, ಸ್ಟ್ರಿಪ್ ಲೈಟು, ಝೂಮರು ಎಲ್ಲ ಹಾಕಿಕೊಟ್ಟಿದ್ದಾರೆ. ಓಕೆ, ಇದು ಹಾಲ್ ನೋಡಿದ್ದೀರಾ. ಈಗ ನಾನು ನಿಮಗೆ ಆ TV ಕ್ಯಾಬಿನೆಟ್ ಆಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಚಾರ್ಕೋಲ್ ಶೀಟ್, ಸಖತ್ತಾಗಿದೆ ಇದು ಗೆಳೆಯರಿ. ಇದು ಹಾಲಲ್ಲಿ ಮೇನ್ ಡೋರು ನೋಡ್ತಾ ಇದ್ದೀರಾ. ಈಗ ನಾನು TV ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮಗೆ ಅಲ್ಲಿ 1/1 ಸೋಫಾ ಇರೋದನ್ನ ಅಲ್ಲಿ ಹಾಕ್ಕೊಂಡು ಸ್ಟ್ರೈಟಾಗಿ ಅಲೈನ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಸೋಫಾ ಸೆಟ್ನ. ಈಸ್ಟ್ಗೆ ಈಸ್ಟು, ಬಿಕಾಸ್ ನೀವು ವಾಸ್ತುನೂ ಬೇಕು, ಮನೆ ನೆಕ್ಸ್ಟ್ ಲೆವೆಲಲ್ಲಿ ಬೇಕು ಅನ್ನೋಗಿದ್ರೆ ಈ ಮನೆ ಇಲ್ಲಿ ನೋಡಿ ಹೆಂಗಿದೆ. ಸರಿನಾ? ಇದು ಬಂದು ನಮಗೆ ಹಾಲ್ ಲುಕ್ಕು ಕಂಪ್ಲೀಟ್ ಆಯ್ತು. ಈಗ ಮತ್ತೇನಿದೆ, ಇಲ್ಲಿ ಅಡುಗೆ ಮನೆ ಬರುತ್ತೆ. ಇದು ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಮತ್ತು ಪೂಜಾ ರೂಮು. ಇದ್ರ ಹಿಂದ್ಗಡೆ ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಈಗ ಅಡುಗೆ ಮನೆ ಲುಕ್ನ ತೋರಿಸ್ಕೊಡ್ತೀನಿ ನೋಡಿ. ಇದು ಗ್ಲಾಸಿ ಫೀಲರು ತುಂಬ ಚೆನ್ನಾಗಿದೆ ಗುರು, ಹೊಗಳಕ್ಕಾಗಲ್ಲ ನನ್ನ ಕೈಯಿಂದ. ನಿಜವಾಗ್ಲೂ ಮಸ್ಟ್ ವಿಸಿಟ್ ಮಾಡಿ ತೊಗೊಳೋದು. ಆಮೇಲೆ ಚೆನ್ನಾಗಿದೆ. ಇಂಟೀರಿಯರ್ ವರ್ಕ್ ಎಲ್ಲ ಸಖತ್ತಾಗಿ ಮಾಡಿದ್ದಾನೆ ಯಾರೋ. L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಇಲ್ಲಿ ಗ್ಯಾಸ್ ಪಾಯಿಂಟು, ಮೇಲ್ಗಡೆ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರು, ಎಲ್ಲ ಹ್ಯಾಂಡಲ್ ಫ್ರೀ ವಾರ್ಡ್ರೋಬರ್ಗಳು ಇವೆಲ್ಲ. ಅಡುಗೆ ಮನೆ
ಇಲ್ಲೆಲ್ಲ ಸ್ಟೋರೇಜ್ ಎಲ್ಲ ಇದೆ. ಯು ಪಿ ಎಸ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಕೆಳಗಡೆ ಆಪ್ಷನ್ ಇದೆ, ಇಲ್ಲಿ ಬೇಕಾದ್ರೆ ಇಟ್ಕೋಬೋದು, ಡೌಟ್ ಇಲ್ಲ. ಇದೊಂದು ಅಡುಗೆ ಮನೆ. ಅಡುಗೆ ಮನೆಯಿಂದನೇ ನಿಂತ್ಕೊಂಡು ಸೀರಿಯಲ್ಗಳನ್ನು ನೋಡ್ಬೋದು. ನಾನು ತೋರಿಸೋದಕ್ಕೂ ನೀವು ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಪ್ಲೀಸ್ ಬನ್ನಿ ನೋಡಿ ಮನೆ ಹೇಗಿದೆ ಅಂತ. ಇದು ಹಾಲು ಫುಲ್ ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಮತ್ತು ಪೂಜಾ ರೂಮು ಇದೆ, ತೋರಿಸ್ಕೊಡ್ತೀನಿ ನೋಡಿ. ಇದು ಡೈನಿಂಗ್ ಹಾಲ್ ಏರಿಯಾ. ನೀವು ಇಲ್ಲಿ ದೊಡ್ಡದಾಗಿ 4 ಸೀಟರ್ ಮತ್ತು 6 ಸೀಟರ್ ಇರುವಂಥದ್ದು ಹಾಕ್ಕೋಬೋದು. ಎಲ್ಲ ಚಾರ್ಕೋಲ್ ಶೀಟು, ವಾಲ್ ಕ್ಲ್ಯಾಂಡಿಂಗ್, ಇಂಟೀರಿಯರ್ ಎಲ್ಲ ಮಾಡಿರೋದಿರೋ ಗಾರ್ಡನ್ ಫಿನಿಶ್ ಬಂದಿದೆ. ಹಾಗೆ ಪೂಜಾ ರೂಮು. ಇಲ್ಲಿ ಫ್ರಿಜ್ ಪಾಯಿಂಟು, ಎಷ್ಟೇ ದೊಡ್ಡ ಫ್ರಿಜ್ ಇದ್ದರೆ, ರೆಫ್ರಿಜಿರೇಟರ್ ಇದ್ದರೆ ಆರಾಮಾಗಿ ಇಡ್ಬೋದು, ಆ ಥರ ಇದೆ. ಪೂಜಾ ರೂಮ್ ಅಷ್ಟೇ ಸಕ್ಕತ್ತಾಗಿ ದೊಡ್ಡದು ಬಂದಿದೆ. ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಆಗಿರುವಂಥದ್ದು. ಇಲ್ಲಿ ಇದೆಲ್ಲ ಚಾರ್ಕೋಲ್ ಶೀಟು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪಿಕಾಕ್ ಫೆದರ್. ಇಲ್ಲಿ ಇಬ್ಬರು ಅಥವಾ ಒಬ್ಬರು ಕೂತ್ಕೋಬೋದು, ಚೆನ್ನಾಗಿದೆ. ಒಬ್ಬರು ಮೇಲೆ ಕೂತ್ಕೋಬೋದು, ಇಲ್ಲಿ ಡಿಪೆಂಡ್ಸ್ ಆನ್ ಯುವರ್. ನೋಡಿ ಇಲ್ಲಿ ಟೀ ಕುಡ್, ವಾಟ್ಸ್ಕಲ್ಲು, ಏನಿದೆಯಲ್ಲ ಇದು ಶಟರ್ ಎಲ್ಲ ಕೊಟ್ಟಿದ್ದಾರೆ. ಫ್ರೇಮು, ಹಿಚ್ಚಿಂಗ್ ಗ್ಲಾಸು, ಫೋಟೋ ಫ್ರೇಮೆಲ್ಲ ಇಡೋದಕ್ಕೆ ಗೋಲ್ಡನ್ ಬಾರ್ಡರು. ವಾವ್, ಸಕ್ಕತ್ತಾಗಿದೆ. 2x4 ಬೆಟರ್ ಟೈಲ್ಸ್, ಪ್ಯೂರ್ ವೈಟು ಮತ್ತು ಗೋಲ್ಡನ್ ಬಾರ್ಡರು, POP ಫಾಲ್ ಸೀಲಿಂಗು, ಸ್ಪಾಟ್ಲೈಟು, ಫ್ಯಾನ್ಸಿ ಲೈಟ್ ಸಮೇತ. ಡೈನಿಂಗ್ ಹಾಲ್ ಏರಿಯಾ ಆಯಿತು. ಈಗ ಇಲ್ಲಿ ನಮಗೆ ಕಾಮನ್ ಆಗಿ ಒಂದು ಬಾತ್ರೂಮ್ ಬರುತ್ತೆ. ಇಲ್ಲಿ ತುಂಬ ಸ್ಪೇಸ್ ಉಳಿಯುತ್ತೆ. ನೀವು ಫ್ರಿಜ್ ಬೇಕಾದ್ರೆ ಫ್ರಿಜ್ ಪಾಯಿಂಟ್ ಆ್ಯಕ್ಚುಲಿ ಫ್ರಿಜ್ಜೇ ಇಟ್ಕೋಬೇಕಾಗುತ್ತೆ. ವೆಂಟಿಲೇಷನ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಹಾಗಾಗಿ ನಮಗೆ ವಿಂಡೋ ಓಪನ್ ಮಾಡ್ಕೋಬಹುದು, ಗಾಳಿ ಬೆಳಕು ಬರುತ್ತೆ. ಹ್ಯಾಂಡ್ ವಾಶ್ ಏರಿಯಾ, ಡೈನಿಂಗ್ ಹಾಲಿಂದ ಊಟ ಗೀಟ ಮಾಡ್ಕೊಂಡು ಇಲ್ಲಿ ಬೇಕಾದ್ರೆ ತಿಳ್ಕೊಬೋದು. ಹಾಗೆ ಇದು ಟಿ ವಿ ಕ್ಯಾಬಿನೆಟ್ ಅಲ್ವಾ, ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆಗೆ ಒಂದು ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟ್ ಕಮಾಂಡ್ ಕೊಟ್ಟಿದ್ದಾರೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಟಾಪ್ ಟು ಬಾಟಮ್ 2x4 ಬೆಟರ್ ಟೈಲ್ಸು, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಇದು ಹಾಲು. ಬೆಡ್ರೂಮ್ಗಳು ಚೆನ್ನಾಗಿರೋದು, ಹೆವಿ ಚೆನ್ನಾಗಿದೆ. 30-40 ಥರ ಕೊಟ್ಟಿದ್ದಾರೆ. ಈ ಡೈನಿಂಗ್ ಹಾಲ್ ಏರಿಯಾದಿಂದ ನಿಮಗೆ ಹಾಲ್ ಈ ಥರ ಕಾಣಿಸುತ್ತೆ. ಗೆಳೆಯರೆ, ಇದಿಷ್ಟು ಹಾಲು, ಕಿಚನ್ನು, ಡೈನಿಂಗ್ ಹಾಲು, ಪೂಜಾ ರೂಮು ಇರುವಂಥದ್ದು. ಅಂದರೆ ಸೆಕೆಂಡ್ ಫ್ಲೋರಿಗೆ ಮೂವ್ ಆಗೋಣ. ಫಸ್ಟ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು. 3 ಅಡಿ ವೈಡು ಸ್ಟೇರ್ ಕೇಸು. ಇಂಟೀರಿಯರ್ ಎಲ್ಲ ಪಿಲ್ಲರ್ ಮಾಡಿರುವಂಥದ್ದು, ಕಾಫಿ ಕಲರು. SS ರೈಲಿಂಗ್ಸು, ಅದಕ್ಕೆ ಟಫ್ ಆನ್ ಗ್ಲಾಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನೋಡಿ, ದೊಡ್ಡದಾಗಿ ಒಂದು ಫ್ರೇಮ್ ಥರ ಮಾಡಿಕೊಟ್ಟಿದ್ದಾರೆ. ಪ್ಯಾಟ್ರನ್ನು ಫ್ರೀಯಾಗಿ ಬಿಡ್ಬೋದಾಗಿತ್ತು, ಬಟ್ ಇವರು ಏನಾದರೂ ಒಂದು ಬೇರೆ ನೀವು ಫ್ಯಾಮಿಲಿ ಫೋಟೋನೋ ಬೇರೆ ಥರ ಫೋಟೋನೋ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳಿದ್ದಾವೆ. ಇಲ್ಲಿ ನೋಡಿ, ಸ್ಟಡಿ ಕ್ಯಾಬಿನೆಟು, 2 ಸಿಸ್ಟಮ್ನ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬೋದು. ಇಲ್ಲಿ ಫ್ಯಾನ್ಸಿ ಲೈಟು, ಬುದ್ಧ, ಚೆನ್ನಾಗಿದೆ ಗುರು. ಓಕೆ, ಇಲ್ಲಿ 2 ರೂಮ್ ಬರುತ್ತೆ. ಈ ರೂಮ್ಗಳು ಚೆನ್ನಾಗಿದೆ ಅಂತ ಹೇಳಿದ್ದೆ, ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ಟೀ ಕುಡ್ಡು. ಡೋರ್ ನಮಗೆ ಹಿಚ್ಚಿಂಗ್ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಅದು ಏನಂತ ಒಳಗಡೆ ಹೋಗಿ ತೋರಿಸ್ತೀನಿ. ಎಲ್ಲರೂ ಡೋರ್ ಕೊಡ್ತಾರಲ್ವ, ಇವರು ಗ್ಲಾಸಲ್ಲಿ ಡೋರ್ ಮಾಡಿಕೊಟ್ಟಿದ್ದಾರೆ ವಿತ್ ಲಾಕ್ ಸಿಸ್ಟಮು, ಹ್ಯಾಂಡಲ್ ಕ್ವಾಲಿಟಿ ಆಗಿರುವಂಥವು. ಡೋರ್ ಬಗ್ಗೆ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ನಿಮಗೆ ಬೇರೆ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆಯಲ್ವಾ ಅಂತ ಕೇಳ್ಬೋದು ನೀವು. ಪ್ರೈವೇಸಿಗೋಸ್ಕರ ಕರ್ಟನ್ ರಾಡ್ ಕೊಟ್ಟಿದ್ದೀವಿ. ಡೋರ್ನ ಕ್ಲೋಸ್ ಮಾಡ್ಕೊಂಡು ಬೇಕಾದ್ರೆ ನೀವು ಕರ್ಟನ್ ರಾಡ್ನ ಕ್ಲೋಸ್ ಮಾಡ್ಕೋಬೋದು. ಇಷ್ಟೇ, ಆವಾಗ ಲುಕ್ಕು ಫ್ಯಾನ್ಸಿ ಥರ ಬರುತ್ತೆ. ಅದು ಅರ್ಥ ಆಯ್ತಾ ಅಂದ್ಕೊಂಡಿದ್ದೀನಿ. ಈಗ ರೂಮ್ ತೋರಿಸ್ತೀನಿ. ಇಲ್ಲಿ ನೋಡಿ, ಮಾಸ್ಟರ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಕುಷನ್ ಪ್ಯಾಡ್ ಕೊಟ್ಟಿದ್ದಾರೆ, ಸಾಫ್ಟ್ ಆಗಿದೆ. ಇಂಟೀರಿಯರ್ ವಾಲ್ ಕ್ಲೈಂಡಿಂಗ್ ಎಲ್ಲ ಮಾಡಿಕೊಟ್ಟಿರೋದು, ಗೋಲ್ಡನ್ ಫಿನಿಶ್ ಸಕ್ಕತ್ತಾಗಿ ಬಂದಿದೆ. ಫ್ಯಾನ್ಸಿ ಲೈಟ್ ಸಮೇತ, POP ಫಾಲ್ಸ್ ಸೀಲಿಂಗ್ ಸಿಗುತ್ತೆ. ಓಪನ್ ಡೋರ್ ವಾರ್ಡ್ರೋಬರು, ಇನ್ಬಿಲ್ಟ್ ಲೈಟ್ ಎಲ್ಲ ಇರುತ್ತೆ. ಅಲ್ಲಿ ನಿಮಗೆ ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ. ಫ್ಲೋರಿಂಗು ವಿಟ್ರಿಫೈಡ್ ಟೈಲ್ಸ್ ಕೊಟ್ಟಿರೋದು. ಗ್ರೂ ಚೆನ್ನಾಗಿದೆ ಗ್ರೂ. ವಿತ್ ಟಿ ವಿ ಕ್ಯಾಬಿನೆಟ್. ಲ್ಯಾವಿಶ್ ನೀಟ್ ಆ್ಯಂಡ್ ಫಿಟ್ ಫಿನಿಶಿಂಗಲ್ಲಿ ಬಂದಿರುವಂತಹ ಮನೆ. ವಾವ್,
ಓಕೆ, ಇದು ಡೋರ್ ಹಿಂದ್ಗಡೆಗೆ ನಮಗೆ ಬಾತ್ರೂಮ್ ಇದೆ. ಇಲ್ಲಿ ನೋಡಿ ಈ ಡೋರ್ಗೂ ಗೋಲ್ಡನ್ ಫಿನಿಶ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಬಿಲ್ಡರು ಯೋಚನೆ ಮಾಡಿದ್ದಾರೆ. ಚಿಕ್ಕ ಪುಟ್ಟ ವಸ್ತುಗಳೆಲ್ಲ ಹೈಲೈಟಾಗಿ ತೋರಿಸಿದ್ದಾರೆ. ಇದು ಬಾತ್ರೂಮು. ಇಲ್ಲಿ ನಿಮಗೆ ಟಾಪ್ ಟು ಬಾಟಮ್ ವೆಟ್ರಿಫೈಡ್ ಟೈಲ್ಸು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಹೆವಿ ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ ಬಾತ್ರೂಮು. ಡೋರ್ಗಳೇ ಸಕ್ಕತ್ತಾಗಿರೋದು. ಇದು ಬೆಡ್ರೂಮ್ ಒಂದಾಯಿತು. ಈಗ ಎಲ್ಲ ಡೋರ್ಗಳೇನಿದೆಯಲ್ಲ ಅದೇ ಥರ ಬರುತ್ತೆ ನಿಮಗೆ. ಸೂಪರ್ ಗುರು. ಒಂದೊಂದು ಕೆಲಸನೂ ಯೋಚನೆ ಮಾಡಿದ್ದಾರೆ, ಚೆನ್ನಾಗಿದೆ, ಡೌಟೇ ಇಲ್ಲ. ಎರಡನೆಯ ಬೆಡ್ರೂಮ್, ವಾವ್, ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ನೋಡಿ. ಈ ಫ್ಲೋರಿಂಗಿಗೂ ಮ್ಯಾಟ್ರೆಸ್ಗೂ ವಿಂಡೋ ಬಿಗ್, ರಸ್ತೆ ಸೈಡ್ ಇರೋದ್ರಿಂದ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಈಗ 2x4 ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗು, ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಮ್ಯಾನುವಲ್ ಲಿಫ್ಟು, ಕುಷನ್ ಪ್ಯಾಡ್ ಕೊಟ್ಟಿದ್ದೀವಿ, ರಾಯಲ್ ಬ್ಲೂ ಕಲರ್ ಬಂದಿದೆ. ಹಾಗೆ ನಿಮಗೆ ಬಿಗ್ ವಿಂಡೋ ಬರುತ್ತೆ 5x5 ವಿತ್ ಕಟನ್ ರಾಡು. ಓವರ್ ಹೆಡ್ ವಾರ್ಡ್ರೋಬರು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಇವೆರಡು. ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಸ್ಮಾಲ್ ಕ್ಯಾಬಿನೆಟು. ಒಂದು ಬಿಗ್ ಟಿವಿ ಕ್ಯಾಬಿನೆಟ್ ಇದಕ್ಕೂ ಕೂಡ ಇರುವಂಥದ್ದು ನೋಡಿ. ಕಟನ್ ರಾಡ್, ಎಲ್ಲ ಕಡೆ ಕಟನ್ ರಾಡ್ ಇದೆ, ಸರಿನಾ. ಬಾತ್ರೂಮ್ ಅದ್ರ ಹಿಂದ್ಗಡೆ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ಬಾಲ್ಕನಿ ಬರುತ್ತೆ, ಇಲ್ಲಿಗೂ ಕೂಡ ಬಾಲ್ಕನಿಗೂ ಸೇಮ್ ಡೋರ್ ಬರುತ್ತೆ ವಿತ್ ಕಟನ್ ರಾಡು. ಓಕೆ, ಫ್ಲೋರಿಂಗ್ ಬಂದು ಲಪತ್ರ 2x4 ವೆಟ್ರಿಫೈಡ್ ಟೈಲ್ಸು, ಬಾರ್ಡರು, ಟಫನ್ ಗ್ಲಾಸು, ಫುಲ್ ಡೆವಲಪ್ ಆಗಿದೆ. ಅಂಜನಾಪುರ 8 ಬ್ಲಾಕು ಹೇಳಿ. ಚೆನ್ನಾಗಿದೆ ಇವರು. ಈ ಡೋರ್ ಹಿಂದ್ಗಡೆ ಬಾತ್ರೂಮ್, ಸೇಮ್ WPC ಡೋರು, ಅದಕ್ಕೆ ಗೋಲ್ಡನ್ ಬಾರ್ಡರು. ವಾಲ್ ಮೌಂಟ್ ಕಮೋಡ್ಗಳು 2x4 ವೆಟ್ರಿಫೈಡ್ ಟೈಲ್ಸ್, ಟಾಪ್ ಟು ಬಾಟಮ್ ಕೊಟ್ಟಿರುವಂಥದ್ದು. ಇದಿಷ್ಟು ಎರಡನೇ ಬೆಡ್ರೂಮ್. ಈಗ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಆಯಿತು, ಥರ್ಡ್ ಫ್ಲೋರ್ ಮೂವ್ ಆಗೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಚೆನ್ನಾಗಿದ್ದಾರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ. ತೊಗೊಳ್ಳೋರಿಗೆ ಶೇರ್ ಮಾಡಿ. ನಿಮ್ಮ ಮನೆ ನೋಡಲೇಬೇಕಂದ್ರೆ ಕಾಲ್ ಮಾಡಿ. ವಾ, ಇಲ್ಲೂ ಇಂಟೀರಿಯರ್ ವರ್ಕು ನೋಡಿ. ಈಗ ನಾನು ಥರ್ಡ್ ಫ್ಲೋರಲ್ಲಿ ಇದ್ದೀನಿ. ಇಲ್ಲೂ ಕೂಡ ಸಮ್ ಇಂಟೀರಿಯರ್ ವರ್ಕ್ ಡಿಸೈನ್ನ ಮಾಡಿಕೊಟ್ಟಿದ್ದಾರೆ ಚಾರ್ಕೋಲ್ ಶೀಟಲ್ಲಿ. POP ಫಾಲ್ ಸೀಲಿಂಗು. ಇನ್ಬಿಲ್ಟ್ ಸ್ಟೇರ್ಕೇಸ್ ಇದು, ಅಂದರೆ 4 ರೂಮ್ಗಳು ಬರುತ್ತೆ. ಒಂದು ಮಲ್ಟಿಪರ್ಪಸ್ ರೂಮ್ ಬರುತ್ತೆ. ನಿಮ್ಗೆ ಮಲ್ಟಿಪರ್ಪಸ್ ರೂಮ್ ತೋರಿಸಲೇಬೇಕು, ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ಈ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ. 3ನೇ ಬೆಡ್ರೂಮು, ಸೇಮ್ ಡೋರ್. ಗೆಳೆಯರೆ, ಇದು 3ನೇ ಮಾಸ್ಟರ್ ಬೆಡ್ರೂಮ್. 3 ಬೆಡ್ರೂಮ್ಗೂ 3 ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಕುಷನ್ ಪ್ಯಾಡು, ಇಂಟೀರಿಯರ್ ವರ್ಕ್ ನೋಡಿ ಹೇಗಿದೆ. ಲ್ಯಾವಿಶ್ ಆಗಿ ಬಂದಿದೆ ಗುರು. ಬೇರೆ ಏನಿಲ್ಲ, ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಡೈರೆಕ್ಟಾಗಿ ಬನ್ನಿ ಅಂತ ಹೇಳೋಕ್ಕೆ ಹೇಳ್ತೀನಿ. ವಾ, ಫುಲ್ ವಾರ್ಡ್ರೋಬರ್, TV ಕ್ಯಾಬಿನೆಟ್ಟು. ಎಲ್ಲ ಕಡೆ ಕರ್ಟನ್ ರಾಡ್, ಎಲ್ಲ ವಿಂಡೋಗಳು ಏನು ಇದೆಯೆಲ್ಲ ಹಾಕ್ಬಿಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಓಕೆ, ಮಾಸ್ಟರ್ ಬೆಡ್ರೂಮ್ ಇದು. ಥರ್ಡ್ ಬೆಡ್ರೂಮ್ನ ಬಾತ್ರೂಮು. ಇದು ಚೆನ್ನಾಗಿ ಬಂದಿದೆ, ಟೈಲ್ಸ್ ವರ್ಕ್. ಬೆಡ್ರೂಮ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ, ಖರ್ಚು ಮಾಡಿದ್ದಾರೆ ಗುರು. ಈಗ ಮಲ್ಟಿಪರ್ಪಸ್ ರೂಮು ಅಂದರೆ ನೀವು ಏನಕ್ಕಾದರೂ ಕನ್ವರ್ಟ್ ಮಾಡ್ಕೋಬೋದು. ಇದು ನೋಡಿ, ವಾಲ್ ಪೇಪರ್ಗಳು ಕೊಟ್ಬಿಟ್ಟಿದ್ದಾರೆ. ವಾವ್,
ಗೆಳೆಯರೆ, ಇದು ಹೋಮ್ ಥಿಯೇಟರ್ ಮಾಡ್ಕೊಳ್ಳೋಕ್ಕೆ ಹೇಳಿ ಮಾಡಿಸಿರುವಂಥ ರೂಮ್ ಆಗಿರುತ್ತೆ. ಫುಲ್ ವಾಲ್ಪೇಪರ್ ಕೊಟ್ಟಿದ್ದಾರೆ ರೂಮ್ಗೆ. ಅಮ್ಮ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಗುರುಗಳೇ, ಸಕ್ಕತ್ತಾಗಿದೆ. ಪದೇ ಹೇಳ್ತಾಯಿದ್ದೀನಿ, ಬೇಜಾರಾಗ್ಬಿಡಿ. ಬಿಕಾಸ್ ತುಂಬ ಇಷ್ಟಪಡ್ತಾಯಿದ್ದೀನಿ, ನಾನೇ ಇಷ್ಟಪಡ್ತಾಯಿದ್ದೀನಿ. ಚೆನ್ನಾಗಿದೆ. ಇದು ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ, ಜಿಮ್ಮು, ಯೋಗ, ಒಂದು ಚಿಕ್ಕ ಪಾರ್ಟಿ ಹಾಲು ಅಥವಾ ಹೇಗಾದರೂ ಹೋಮ್ ಥಿಯೇಟರ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ, ಫುಲ್ ಕವರ್ ಮಾಡಿದ್ದೀನಿ. ಎಲ್ಲ ಡೋರ್ಗಳು ಅದೇ ಥರ ಬರುತ್ತೆ. ಫುಲ್ ಲ್ಯಾವಿಶ್ ಗುರು, ಲ್ಯಾವಿಶ್. ಇದಿಷ್ಟು 3rd ಫ್ಲೋರಲ್ಲಿ ಇರುವಂಥದ್ದು. ಈಗ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ಇನ್ಬಿಲ್ಟ್ ಸ್ಟೇರ್ಕೇಸು ತುಂಬ ಇಂಪಾರ್ಟೆಂಟ್ ಇದೆಯಲ್ಲ, ಅಂದರೆ ಕೊನೆವರೆಗೂ ಮನೆ ಕೊನೆ ತನಕನೂ ಹತ್ಬೋದು. ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಟಾಪ್ ವರ್ಗು ಟಫ್ ಆ್ಯಂಡ್ ಕ್ಲಾಸ್ ವಿತ್ SS ರೇಲಿಂಗ್ಸ್ ಬರುತ್ತೆ. ಗಾಡಿ ನೋಡಿ ಹೆಂಗೆ ಬರ್ತಿದೆ ಒಳಗಡೆ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ. MS ಗೇಟ್ ಇದೆ, ನಾನು ಓಪನ್ ಮಾಡಿದ್ದೆ. ಈ ಥರ ಬರುತ್ತೆ. ಇಲ್ಲಿ ಹೆಡ್ರೂಮ್ ಒಂದಿದೆ. ವಾಷಿಂಗ್ ಮಿಷಿನೆಲ್ಲ ಇಲ್ಲಿ ಇಟ್ಕೋಬೋದು. ಪ್ಲಗ್ ಪಾಯಿಂಟ್ಗಳಿದೆ. ಅಲ್ಲಿ ಇನ್ಲೇಟು, ಅಲ್ಲೇ ಕೆಳಗಡೆ ಬಕೆಟ್ ಕೆಳಗಡೆ ಔಟ್ಲೆಟ್ ಇದೆ. ನಿಮ್ಮ ಹತ್ರ ಸಾಫ್ಟ್ನರು, ಪವರ್ ಜೆಟ್ಟು ಏನಾರು ಇದ್ರೆ ಬೇಕಾದ್ರೆ ಇಲ್ಲಿ ಹಾಕ್ಕೋಬೋದು. ಮೇಲ್ಗಡೆ ಮತ್ತೆ ಹೆಡ್ರೂಮ್ ಬರುತ್ತೆ. ಅಂದರೆ 1000 ಲೀಟರ್ ಸಿಂಟೆಕ್ಸ್ ಇದೆ. ಲ್ಯಾಡರ್ ಕೊಟ್ಟಿದ್ದಾರೆ. CNC ಕಟ್ಟಿಂಗು, ಫ್ರಂಟ್ ಟೆಲಿವಿಷನ್ ಲುಕ್ಗೋಸ್ಕರ. ಇಲ್ಲಿ ಫ್ಯೂಚರಲ್ಲಿ ಮಂಗಳೂರು ರೂಫಿಂಗ್ ಹಾಕ್ಕೊತೀನಿ ಅಂದ್ರೂ ಚೆನ್ನಾಗಿ ಬರುತ್ತೆ. ಫುಲ್ ಡೆವಲಪ್ ಆಗಿದೆ, ನೋಡ್ತಾ ಇದ್ದೀನಿ. ಫುಲ್ ರೌಂಡ್ ರೋಡ್ಸ್ ತೋರಿಸ್ತಾ ಇದ್ದೀನಿ. ಫುಲ್ ಡೆವಲಪ್ ಆಗಿದೆ. ವಾ, ನೋಡಿ ಅಕ್ಕಪಕ್ಕ ಎಲ್ಲ ಆಲ್ರೆಡಿ ಮನೆಗಳು ತುಂಬ ಬಂದಿದ್ದಾವೆ. ಸರಿ, ಹಾಗಾದರೆ ಕೊನೆಯದಾಗಿ ಈ ಮನೆಯ ಬಗ್ಗೆ 4 ಮಾತು. ಅಂಜನಾಪುರ 8 ಬ್ಲಾಕು, 80 ಫೀಟ್ ರೋಡ್ ಹತ್ತಿರ ಆಗುತ್ತೆ. 20/30 BDA, ಈಸ್ಟ್ ಗೇಟು, ಈಸ್ಟ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸು 1 CR 70 lakhs, 1,70,00,000 ನೆಗೋಷಿಯಬಲ್ ಇದೆ. ಮನೆ ನಿಜವೂ ಹೇಳ್ತೀನಿ ಚೆನ್ನಾಗಿದೆ, ಪಿತೃಪಕ್ಷ ಆಗಿದೆ. ತುಂಬ ಜನ ನೋಡ್ತಾ ಇದ್ದಾರೆ. ಯಾರಾದರೂ ಇಂಟ್ರೆಸ್ಟಲ್ಲಿದ್ದರೆ ದಯವಿಟ್ಟು ಕೊಟ್ಟಿರುವಂಥ ನಂಬರ್ ಕಾಲ್ ಮಾಡಿ, ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ. ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಯಾರಾದರೂ ಮನೆ ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.